ನನ್ನ ಹೆಸರು ಶ್ರವಣ್ ಶೆಣೈ. ಇದು ಲೀಲಾ ಫಾರ್ಮ್ ಅಂತೇಳಿ ಹೊಸ್ಮಾರ್ ಉಡುಪಿ ಡಿಸ್ಟಿಕ್ಕು ಕಾರ್ಕಳ ತಾಲೂಕು. ಅದರಲ್ಲಿ ನಾವು ರಾಂಬುಟನು, ಮ್ಯಾಂಗೋಸ್ಟಿನು, ಪೇರಳೆ, ಡ್ರ್ಯಾಗನ್ ಫ್ರೂಟು ಮತ್ತು ಹಣ್ಣಿನಲ್ಲಿ ಸ್ಪೆಷಲ್ ವೆರೈಟಿ ಹಣ್ಣಿನೆಲ್ಲ ಗ್ರೋ ಮಾಡ್ತೇವೆ. ತೋಟ ನೋಡ್ತಾರೆ ತಂದೆಯವರು, ಮ್ಯಾನೇಜ್ ಎಲ್ಲ ಮಾಡ್ತಾರೆ ತಂದೆಯವರು. ಸ್ಟಾರ್ಟ್ ಆದದ್ದು 1992ರಲ್ಲಿ. ನಾನು ಕಲಿತಿರೋದು ಫೈನಲ್ ಇಯರ್ BBA ಲಾಸ್ಟ್ ಸೆಮ್ಮು. ಅಲ್ಲದೆ ನಮಗೆ ತುಂಬ ಆಸಕ್ತಿ ಇರೋದು ಕೃಷಿಯಲ್ಲಿ, ಸಿಕ್ಕಾಪಟ್ಟೆ ಆಸಕ್ತಿ ಇದೆ. ಬೇರೆ ಬೇರೆ ವೆರೈಟಿ, ಇನ್ನೂ ಸ್ವಲ್ಪ ವೆರೈಟಿಯನ್ನು ತರಬೇಕು, ಹಾಗೆ ಇನ್ನೂ ಗ್ರೋ ಮಾಡಬೇಕು. ಕೆಲವು ಫಾರ್ಮರ್ಸ್ಗೆ ತಿಳಿಸ್ಬೇಕು, ಈ ಹಣ್ಣನ್ನು, ಹೊಸ ತಳಿಯನ್ನು ಕಸ್ಟಮರ್ಗಿಸು ಗೊತ್ತಾಗಬೇಕು. BBAಯಲ್ಲಿ ಏನು ಬೆನಿಫಿಟ್ ಹೇಳಿದರೆ, ನಾನು BBA ಮಾಡ್ತಿರೋದು ಕಾಮರ್ಸ್ ಆದರೂ ಇದಕ್ಕೆ ಸಂಬಂಧ ಇಲ್ಲ ಅಂತೇನಿಲ್ಲ. ಮಾರ್ಕೆಟಿಂಗ್ ಆಗುತ್ತೆ, ಫಿನಾನ್ಷಿಯಲ್ ಮ್ಯಾನೇಜಿಂಗ್ ಮಾಡಲಿಕ್ಕಾಗುತ್ತೆ, ಮತ್ತು ನಿಮಗೆ ಆಲ್ರೆಡಿ ಎಲ್ಲವನ್ನು ಯಾವ ಥರ ಮಾರ್ಕೆಟ್ ಮಾಡಬೇಕು ಮತ್ತು ಕಸ್ಟಮರ್ಗೆ ರೀಚ್ ಮಾಡೋ ಥರ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಸ್ಟಾರ್ಟ್ ಮಾಡಿದ್ದು 1992ಅಲ್ಲಿ. ಆವಾಗ ಅಷ್ಟೇನೂ ಐಡಿಯಾ ಇರಲಿಲ್ಲ. ಆ ಟೈಮಲ್ಲಿ ತೆಂಗು, ಅಡಿಕೆ, ಆವಾಗ ವೆರೈಟಿ ರಾಂಬುಟನ್ ಏನು ಅಂತೇಳಿ ಗೊತ್ತಿರಲಿಲ್ಲ. ತಂದು ಗಿಡ ಹಾಕಿದ್ದಾರೆ, ಇದು ಏನು ಅಂತೇಳಿ ಗೊತ್ತಿರಲಿಲ್ಲ. ನಮ್ಮ ಸಂದೀಪಣ್ಣ ಮತ್ತು ನಮ್ಮ ಫ್ಯಾಮಿಲಿಯವರು ಬ್ಯಾಂಗ್ಳೂರಿಗೆ ಹೋಗುವಾಗ ಆ ಹಣ್ಣು ಏನು ಅಂತೇಳಿ ಗೊತ್ತಾಯಿತು. ಆ ನಂತರ ಅದನ್ನು ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಡೆವಲಪ್ ಮಾಡಿದ ಮೇಲೆ ಇದು ರಾಂಬುಟನು, ಈ ಥರ ವ್ಯಾಲ್ಯೂ ಇದೆ, ಇದು ಫ್ರೂಟು, ಮತ್ತು ಮ್ಯಾಂಗೋಸ್ಟಿನ್ ಏನು ಅಂತೇಳಿ ಗೊತ್ತಿರಲಿಲ್ಲ. ಆ ಥರ ಮತ್ತೆ ಗ್ರೋ ಮಾಡಿ ಮಾರ್ಕೆಟಲ್ಲಿ ಅವ್ರು ನೋಡಿದ್ದು ನಮ್ಗೆ ತಿಳಿಸಿದರು, ಈ ರೇಟಲ್ಲಿದೆ, ನಾವಿಲ್ಲಿ ಫ್ರೀಯಲ್ಲಿ ಕೊಡ್ತಿದ್ರು. ನಮ್ಗೆ ವಿಷಯ ಗೊತ್ತಿರಲಿಲ್ಲ ಏನು ಅಂತೇಳಿ. ಈಗ ಅದರ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗಿ ಈಗ ಒಂದು ಆಲ್ರೆಡಿ ಕಮ್ಮಿ ಹೇಳಿದ್ರೆ ಒಂದು 250 to 500 ರಾಂಬುಟನ್ ಪ್ಲಾಂಟೇಶನ್ ಇದೆ. ರಾಂಬುಟನ್ ಮತ್ತು ಮ್ಯಾಂಗೋಸ್ಟಿನು ಮತ್ತು ಬರಬ ಇದೆ, ವೆರೈಟಿ ಹಣ್ಣಿನ ಗಿಡ ಎಲ್ಲ ಡೆವಲಪ್ ಮಾಡಿದ್ದಾರೆ. ಹೇಗೆ ಹೇಳಿದರೆ ಚೆನ್ನಾಗಿ ಹೀಲಿಂಗ್ ಬರುತ್ತೆ, ಬೆನಿಫಿಟ್ ಇದೆ, ಏನು ತೊಂದರೆ ಇಲ್ಲ. ಆದರೆ ಹಿಂದೆ ನೀವು ಗೊಬ್ಬರ ಹಾಕ್ತಾ ಇರಬೇಕು, ಮತ್ತು ಕ್ರಾಪ್ ನೋಡ್ತಾ ಇರಬೇಕು, ಗಿಳಿ ಹೊಡೆಯೋದಾಗೆ ರಾಂಬುಟನಿಗೆಲ್ಲ ನೆಟ್ ಹಾಕಬೇಕು, ಮತ್ತು ಹಣ್ಣು ಆಗುವಾಗ ಅದ್ರ ಹತ್ರ ಹೋಗಿ ನೋಡ್ಕೊಳ್ಬೇಕು, ಯಾವ ಕಲರ್ಗೆ ಹಾರ್ವೆಸ್ಟ್ ಮಾಡಬೇಕು. ಮ್ಯಾಂಗೋಸ್ಟಿನ್ ಕೂಡ ಹಾಗೇನೆ, ಅದರ ಜೊತೆ ಇರಬೇಕು. ನೀವು ಒಂದು ಸಸಿಯನ್ನು ಒಂದು ಚೆನ್ನಾಗಿ ಮಗು ಥರ ನೋಡಿದರೆ ಚೆನ್ನಾಗಾಗುತ್ತೆ. ಡ್ರ್ಯಾಗನ್ ನಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದರೆ, ನಾವೊಂದು ಮುಡಿಬಿದ್ರೆಯಲ್ಲಿ ಒಂದು ಗಿಡ ತಗೊಂಡ್ವಿ. ಅದು ಏನು ಎಂಥದ್ದು ಅಂತೇಳಿ ಗೊತ್ತಿರಲಿಲ್ಲ. ಆ ಗಿಡ ತಗೊಂಡು ಒಂದು ಹಾಕಿದ್ವಿ, ಐಡಿಯಾ ಇರಲಿಲ್ಲ ಸಿಮೆಂಟ್ ಪೋಲು, ಸಿಮೆಂಟ್ ರಿಂಗು ಬೇಕು ಅಂತೇಳಿ. ನಾವು ಮಹಾರಾಷ್ಟ್ರ ಸಾಂಗ್ಲಿ ಹತ್ರ ಹೋಗುವಾಗ ಅಲ್ಲೊಬ್ರು ಮಾಡಿದ್ರು, ಲಾರ್ಜ್ ಕ್ವಾಂಟಿಟಿ ಮಾಡಿದ್ರು. ಲಾರ್ಜ್ ಕ್ವಾಂಟಿಟಿ ಮಾಡುವಾಗ ನಮ್ಗೆ ಅಲ್ಲಿ ಡೀಟೇಲ್ಸ್ ಗೊತ್ತಾಯಿತು, ಇದು ಡ್ರ್ಯಾಗನ್ ಫ್ರೂಟು ಯಾವ ಥರ ಬೆಳೆಸ್ತಾರೆ. ಆದರೆ ಇನ್ನೊಂದು ಡೌಟ್ ಇತ್ತು, ನಮ್ಮ ಕ್ಲೈಮೇಟು ತುಂಬ ಮಳೆ ಇದ್ದ ಕಾರಣ ಈ ಡ್ರ್ಯಾಗನ್ ಫ್ರೂಟ್ ನಮ್ಮ ಕ್ಲೈಮೇಟಿಗೆ ಸೂಟ್ ಆಗುತ್ತಾ ಇಲ್ವಾ ಅಂತೇಳಿ. ಆಮೇಲೆ ಗೊತ್ತಾಯ್ತು ಏನಂತ ಹೇಳಿದರೆ, ಈ ಕ್ಲೈಮೇಟಿಗೆ ಸೂಟ್ ಆಗುತ್ತೆ, ಆದರೆ ಒಂದು ಕಂಡೀಷನ್ ಹೇಳಿದರೆ ರೈನ್ ಸೀಸನಲ್ಲಿ ಬುಡದಲ್ಲಿ ನೀರು ನಿಲ್ಬಾರ್ದು, ನಿಂತರೆ ಕೊಳಿತದೆ. ಮತ್ತು ಇನ್ಫಾರ್ಮೇಷನ್ ಎಲ್ಲ ಗೊತ್ತಾದ್ಮೇಲೆ ನಾವು ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಕ್ಲೈಮೇಟಲ್ಲಿ ಆಗುತ್ತೆ ಅಂತೇಳಿ. ಫ್ಯೂಚರಲ್ಲಿ ಇನ್ನು ಮ್ಯಾಂಗೋಸ್ಟಿನು, ರಾಂಬುಟನು ಕಾನ್ಸೆಪ್ಟ್ ಇಟ್ಟಿದ್ದೇವೆ. ಹಾಗಾಗಿ ಡ್ರ್ಯಾಗನ್ ಕೂಡ ಇಟ್ಟಿದ್ದೇವೆ. ಯಾಕೆ ಹೇಳಿದರೆ, ನಮಗೆ ಮ್ಯಾಂಗೋಸ್ಟಿನು ಹಾರ್ವೆಸ್ಟ್ ಆದ ತಕ್ಷಣ 15 days ಸೆಲ್ಫ್ ಲೈಫ್ ಇದೆ. ರಾಂಬುಟನ್ ಹಾಗಲ್ಲ, ರಾಂಬುಟನ್ ನೀವು ಹಾರ್ವೆಸ್ಟ್ ಮಾಡಿ 2 daysಲ್ಲಿ ಮಾರ್ಕೆಟ್ ಹಾಕಬೇಕು, ಇಲ್ಲಾಂದರೆ ಡ್ಯಾಮೇಜ್ ಆಗುತ್ತೆ, ಕಲರ್ ಬರುತ್ತೆ, ನಿಮಗೆ ಸ್ಟೋರೇಜ್ ಇಲ್ಲ ಹೇಳಿದರೆ ಕಷ್ಟ ಆಗುತ್ತೆ. ಪ್ಲ್ಯಾನ್ ಹೇಗೆ ಹೇಳಿದರೆ, ಫಾರಿನ್ ವೆರೈಟಿ ಎಲ್ಲ ಇಲ್ಲಿ ತಂದು ಹೊಸ ಡೆವಲಪ್ ಮಾಡಿ ನಮ್ಮ ಕ್ಲೈಮೇಟಲ್ಲಿ ಸೂಟೇ ಆಗುತ್ತಾ ಅಂತೇಳಿ ನೋಡಿಕೊಂಡು, ಮತ್ತು ಫಾರ್ಮಿಸನ್ ಅವರಿಗೆ ಅಂಥದ್ದು ಎಷ್ಟು ಜನ ಇರ್ತಾರೆ, ಮತ್ತು ಯಾಕೆ ಹೇಳಿದರೆ ಹಲವಾರು ಜನರಿಗೆ ಗೊತ್ತಾಗಬೇಕು ಹೊಸ ವೆರೈಟಿ ನಮ್ಮ ಕರ್ನಾಟಕದಲ್ಲಿ ಆಗುತ್ತೆ ಅಂತೇಳಿ. ಫ್ಯೂಚರಲ್ಲೂ ಕೂಡ ವೆರೈಟಿ ತರಿಸಬೇಕು ಅಂತೇಳಿ ಐಡಿಯಾ ಮಾಡ್ತಾ ಇದ್ದಾರೆ.